ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ನಗರದ ಎಸಿಒ ಶಾಲೆಯ ಹತ್ತಿರ ಬುರ್ಖಾ ಧರಿಸಿ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದಂತಹ ವ್ಯಕ್ತಿಯನ್ನ ಗಮನಿಸಿದ ಸ್ಥಳೀಯರು ಅವರ ಬುರ್ಖಾ ತೆಗೆಸಿ ಹಿಗ್ಗಾಮುಗ್ಗಾ ಧರಿಸಿದಂತಹ ಘಟನೆ ನಡೆದಿದೆ. ತಾನು ಯಾರೆಂದು ಹೇಳಲು ನಿರಾಕರಿಸಿದಾಗ ಮಹಿಳೆಯರು ಚಪ್ಪಲಿಯಿಂದ ಹೊಡೆದು ಬಾಯಿ ಬಿಡಿಸುವ ಪ್ರಯತ್ನ ಮಾಡಿದ್ದಾರೆ. ಅಷ್ಟೆಲ್ಲ ಹೊಡೆದ್ರು ಬಡಿದ್ರು ಬಾಯಿ ಬಿಡದ ಬುರ್ಖಾದಾರಿಯನ್ನ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಪೊಲೀಸ್ ಪ್ರಶ್ನೆಗೂ ಸರಿಯಾಗಿ ಉತ್ತರಿಸದ ಬುರ್ಖಾದಾರಿಯ ಮೇಲೆ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ. ಕೇಸ್ ದಾಖಲಾದ ನಂತರ ಬುರ್ಖಾದಾರಿ ಪತ್ನಿ ಮತ್ತು ಸಂಬಂಧಿಕರು ಠಾಣೆಗೆ ಬಂದಿದ್ದು, ಈತ ಹುನಗುಂದ ತಾಲೂಕಿನ ವೀರಾಪುರ ಗ್ರಾಮದ ಮಹಂತೇಶ ಎಂದು ಗುರುತಿಸಲಾಗಿದ್ದು ಮತ್ತು ಈತ ಈ ಹಿಂದೆಯೂ ಮಾನಸಿಕ ಅಸ್ವಸ್ಥನಂತೆ ಎಲ್ಲೆಂದರಲ್ಲಿ ತಿರುಗಾಡುತ್ತಿದ್ದ ಎನ್ನುವ ಮಾಹಿತಿ ತಿಳಿದು ಬಂದಿದೆ. ಈ ರೀತಿ ಅನುಮಾನಾಸ್ಪದವಾಗಿ ತಿರುಗಾಡಿದ್ದು ಅವನ ಬ್ಯಾಗಿನಲ್ಲಿಯೂ ಚಾಕುವಿನಂತಹ ಮಾರಣಾಂತಿಕ ಹಲ್ಲೆಗೆ ಬಳಸುವ ವಸ್ತುಗಳು ಸಿಕ್ಕಿದ್ದು, ಇದರ ಪರಿಣಾಮ ಮಕ್ಕಳ ಕಳ್ಳರು ಬಂದಿದ್ದಾರೆ ಎಂದು ತಾಲೂಕಿನಲ್ಲಿ ಪಾಲಕರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದ್ದು, ಕೇಸ್ ದಾಖಲಿಸಿಕೊಂಡಿರುವ ಪೊಲೀಸ್ ಇಲಾಖೆಯು ಸೂಕ್ತ ತನಿಖೆ ನಡೆಸಿ ಸತ್ಯಾಸತ್ಯತೆ ಹೊರಬೀಳಬೇಕಾಗಿದೆ. ವಿಜಯ ಧ್ವನಿ ನ್ಯೂಸ್, ಇಲ್ಕಲ್. Yeah.